ರಾಜಕೀಯ ಮುತ್ಸದ್ದಿ, ಜನನಾಯಕ, JDS ವರಿಷ್ಠ, ಮಣ್ಣಿನ ಮಗ, ರೈತ ನಾಯಕ, ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಮಗ HD ರೇವಣ್ಣ ಮತ್ತು HD ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಎಸಗಿದಂತಹ ಕಾಮಕೃತ್ಯ ಈ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡಿತು. ಹಾಸನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕಾಮಕೃತ್ಯದ ವಿಡಿಯೋಗಳು ಹರಿದಾಡಿ ಆ ಮುಖಾಂತರ ಅದು ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರಿತು. ಹಾಸನದ ಬುದ್ಧಿವಂತ ಜನರು, ಪ್ರಜ್ಞಾವಂತ ಜನರು ಕಾಮಕ್ರಿಮಿ ಪ್ರಜ್ವಲ್ ರೇವಣ್ಣ ಸೋಲಿಸುವುದರ ಮುಖಾಂತರ ಪಾಠ ಕಲಿಸಿದ್ರು. ಆ ವಿಷಯದಲ್ಲಿ ಹಾಸನದ ಜನತೆಗೆ, ಇಡೀ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂತಹ ಒಬ್ಬ ಕಾಮಕ್ರಿಮಿ ಮತ್ತೆ ಲೋಕಸಭೆಗೆ ಹೋಗದ ಹಾಗೆ ನೋಡಿಕೊಂಡಿದ್ದಕ್ಕೆ ಹಾಸನದ ಜನತೆಗೆ ಧನ್ಯವಾದವನ್ನು ಸಲ್ಲಿಸಬೇಕು. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 FIRಗಳು ದಾಖಲಾಗಿದ್ವು ಕಾಮಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಮೊದಲನೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CID ಪೊಲೀಸರು, CID ವಿಶೇಷ ತನಿಖಾ ತಂಡ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. 2144 ಪುಟಗಳ ಆರೋಪ ಪಟ್ಟಿ. ಅದರಲ್ಲಿ 150ಕ್ಕೂ ಅಧಿಕ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಆ ಸಾಕ್ಷಿಗಳಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ, ವಿಕ್ಟಿಮ್ಗಳು ಕೂಡ ಸೇರಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಸಹಜವಾಗಿ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಎಲ್ರಿಗೂ, ಪ್ರಜ್ವಲ್ ರೇವಣ್ಣ ಕಾಮಕೃತ್ಯದ ವಿಡಿಯೋಗಳು ಹರಿದಾಡಿದಂತಹ ಸಂದರ್ಭದಲ್ಲಿ ದೇವೇಗೌಡರ ಅಭಿಮಾನಿಗಳು, HD ರೇವಣ್ಣ ಅಭಿಮಾನಿಗಳು, ಕುಮಾರಸ್ವಾಮಿ ಅಭಿಮಾನಿಗಳು, ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು, JDSನ ಕಾರ್ಯಕರ್ತರು, ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಕೇಳಿದಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಪ್ರಜ್ವಲ್ ರೇವಣ್ಣನೇ ಅಥವಾ ಇದು ಪ್ರಜ್ವಲ್ ರೇವಣ್ಣನಿಂದಲೇ ಕೃತ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆ ಅಂತೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ, ಎಲ್ಲೂ ಕೂಡ ಮುಖ ಕಾಣಿಸ್ತಾ ಇಲ್ವಲ್ಲ ಎನ್ನುವಂತಹ ಭಂಡವಾದವನ್ನು JDSನ ಕಾರ್ಯಕರ್ತರು ಮಾಡಿದರು. ಅದಕ್ಕೂ ಕೂಡ SIT ಪೊಲೀಸರು ಸಿಂಗಾಪುರ ಮತ್ತು ಜಪಾನ್ನ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಕ್ಷ್ಯ ಸಮೇತ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಜಪಾನ್ ಮತ್ತು ಟರ್ಕಿ ತಂತ್ರಜ್ಞಾನ, ಸಿಂಗಾಪುರ ಅಲ್ಲ ಟರ್ಕಿಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಕ್ಷ್ಯವನ್ನು ಸಲ್ಲಿಸಿದ್ದಾರೆ. ಸೊ SIT ಪೊಲೀಸರು ಆಳವಾದಂತಹ ತನಿಖೆಯನ್ನು ಮಾಡಿರುವಂಥದ್ದು ಈ ಕೇಸ್ನಲ್ಲಿ. ಈ ಪ್ರಕರಣದ ಈ 4 ಪ್ರಕರಣಗಳಲ್ಲಿ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು. ಆ ಆರೋಪ ಪಟ್ಟಿಯಲ್ಲಿರುವಂತಹ ಒಂದಿಷ್ಟು ಅಂಶಗಳನ್ನು ತೆಗೆದು ನೋಡಿದ್ರೆ, HD ರೇವಣ್ಣ ಮತ್ತು ಆತನ ಮಗ ಪ್ರಜ್ವಲ್ ರೇವಣ್ಣ ಯಾವ ಲೆವೆಲ್ನ ಕಾಮ ಕ್ರಿಮಿಗಳಾಗಿರ್ಬೋದು ಎನ್ನುವಂತಹ ಸತ್ಯ ಗೊತ್ತಾಗುತ್ತೆ. ಯಾವ ಮನಸ್ಥಿತಿ, ಎಂತಹ ಕಚಡ ಮನಸ್ಥಿತಿಯನ್ನು ತಂದೆ ಮತ್ತು ಮಗ ಮಹಿಳೆಯರ ಬಗ್ಗೆ ಹೊಂದಿರಬಹುದು ಅಂತ, ಎಂಥ ಕಚಡ ಮನಸ್ಥಿತಿ ನೋಡಿ. ರೇವಣ್ಣ ತಂದೆಯಾದವನು ಹಾದಿ ತಪ್ಪದ ಹಾಗೆ ಮಗನಿಗೆ ಬುದ್ಧಿಯನ್ನು ಹೇಳಬೇಕು. ಒಂದು ವೇಳೆ ಮಗ ಹಾದಿ ತಪ್ಪಿದ್ರೆ ಮಗನನ್ನು ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕು. ತಂದೆಯಾದವನ ಕೆಲಸ, ಆತನ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಆದರೆ ರೇವಣ್ಣ ಕತೆ ನೋಡಿ. ರೇವಣ್ಣ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಕೈ ಹಿಡಿದು ಎಳೆದು, ಆ ಮಹಿಳೆಯ ಮೈಕೈ ಮುಟ್ಟಿ ಹತ್ತಿರಕ್ಕೆ ಎಳೆದುಕೊಂಡು ಲೈಂಗಿಕ ಕಿರುಕುಳ ನೀಡಿರುವಂಥದ್ದು ಆರೋಪ ತನಿಖೆಯ ವೇಳೆ ಸಾಬೀತಾಗಿರುವಂಥದ್ದು. ಹೊಳೆನರಸೀಪುರದಲ್ಲಿ ರೇವಣ್ಣಗೆ ಸೇರಿದ ಮನೆಯಿದ್ದು, ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅನುಮತಿಯ ಮೇರೆಗೆ ಹಾಸ್ಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯನ್ನ ರೇವಣ್ಣ ಮನೆಯಲ್ಲಿ ಕೆಲಸಕ್ಕೆ ನೇಮಿಸಿಕೊಂಡಿದ್ರು 2019ರಿಂದ 2020ರವರೆಗೆ. ಭವಾನಿ ಮನೆಯಲ್ಲಿ ಇಲ್ಲದಿರುವಾಗ ಸಂತ್ರಸ್ತೆಯನ್ನ ಕೊಠಡಿಗೆ ಬಾ, ಯಾಕೆ ಕೆಳಗೋಗ್ತೀಯಾ, ನಾನೇನು ಮಾಡಲ್ಲ ಅಂತೇಳಿ ಕರೀತಾ ಇದ್ದಂತಹ ಈ ರೇವಣ್ಣ ಮನೆಯ ಮೊದಲ ಮಹಡಿಯಲ್ಲಿದ್ದ ವಸ್ತುಗಳನ್ನು ಇಡುವಂತಹ ಕೊಠಡಿಗೆ ಎಲ್ಲ ಕಾರ್ಮಿಕರನ್ನು ಕರೆಸಿಕೊಂಡು ಎಲ್ಲರಿಗೂ ಹಣ್ಣು ವಿತರಣೆ ಮಾಡ್ತಾ ಇದ್ದ HD ರೇವಣ್ಣ. ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ನೀಡುವ ಉದ್ದೇಶದಿಂದಲೇ ಆಕೆಗೆ ಕೊನೆಗೆ ಹಣ್ಣನ್ನು ಕೊಡ್ತಾ ಇದ್ದ. ಅದಕ್ಕೋಸ್ಕರ ಇಲ್ಲೇ ಇರು ನೀನು ಅಂಥೇಳಿ ಇರಕ್ಕೆ ಹೇಳ್ತಾ ಇದ್ದ. ಉಳಿದ ಕೆಲಸಗಾರರು ಹಣ್ಣು ಪಡೆದು ಹೊರ ಹೋದ ಬಳಿಕ ಈ ಸಂತ್ರಸ್ತ ಮಹಿಳೆಗೆ ರೇವಣ್ಣ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ. HD
ರೇವಣ್ಣ. ಪ್ಲ್ಯಾನ್ಗಳು ನೋಡಿ, ಎಂತೆಂಥ ಪ್ಲ್ಯಾನ್ಗಳು, ಎಂತೆಂಥ ಪಿತೂರಿ. ಅಪ್ಪನ ಕತೆ ಹೀಗೆ, ಮಗ ಮಹಾನುಭಾವ. ಬೆಂಗಳೂರಿನ ಬಸವನಗುಡಿಯ ಮನೆಯ ಸ್ವಚ್ಛತೆಯ ಕೆಲಸಕ್ಕೆಂದು ಭವಾನಿ ರೇವಣ್ಣ ಅದೇ ಸಂತ್ರಸ್ತ ಮಹಿಳೆಯನ್ನು, ಆ ಮಹಿಳೆಯನ್ನೇ ಒಮ್ಮೆ ಕರ್ಕೊಂಡು ಬಂದಿದ್ರು. ಭವಾನಿ ಖರೀದಿಗೆಂದು ಹೊರಗೆ ಹೋಗಿದ್ದ ವೇಳೆ ಪ್ರಜ್ವಲ್ ಏಕಾಏಕಿ ಮೊಬೈಲ್ ಹಿಡಿದು ಆ ಕೊಠಡಿಯ ಒಳಗೆ ಪ್ರವೇಶವನ್ನು ಹೋಗ್ತಾನೆ ಈತ. ಆಗ ಸಂತ್ರಸ್ತೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ, ಇವನು ಬಂದಪ್ಪ ಅಂಥೇಳಿ. ಆಗ ನೋಡಿ, ಇದು ಸಂತ್ರಸ್ತ ಮಹಿಳೆ ಕೊಟ್ಟಂತಹ ಸ್ಟೇಟ್ಮೆಂಟು. ಏನು ಹೇಳ್ತಾನೆ ಪ್ರಜ್ವಲ್ ರೇವಣ್ಣ? ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡಾಟ ನಡೆಸ್ತಾ ಇದೀಯಾ? ಎಣ್ಣೆ ಹಚ್ಚಲು ಬಾ ಅಂದರೆ ಸಬೂಬಿ ಹೇಳ್ತೀಯಾ? ಈಗ ಒಂಟಿಯಾಗಿ ಸಿಕ್ಕಿದೀಯಾ ಅಂಥೇಳಿ ಬಟ್ಟೆ ಬಿಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇವನು. ಆಕೆ ಅಣ್ಣ ತಪ್ಪಾಯಿತು ಬಿಡಿ ಅಂಥೇಳಿ ಅಂಗಲಾಚ್ತಾಳೆ ಆ ಮಹಿಳೆ. ಅಣ್ಣ ತಪ್ಪಾಯಿತು, ಈ ರೀತಿ ಮಾಡಬೇಡಿ ನೀವು ಅಂಥೇಳಿ. ಆದರೆ ಕಾಮುಕ ಪ್ರಜ್ವಲ್ ರೇವಣ್ಣ ಆಕೆ ಅಣ್ಣ ಅಂತ ಹೇಳಿದ್ರು ಕೂಡ ಈತನಿಗೆ ಕಿವಿ ಕೇಳಿಸಲ್ಲ. ಕಾಮಾತುರನಂ ನಾ ಲಜ್ಜಂ ನಾ ಭಯಂ, ಲಜ್ಜೆಯೂ ಇರಲ್ಲ, ಭಯನೂ ಇರಲ್ಲ ಅಂಥೇಳಿ ಮಾತಿದೆ. ಅದಕ್ಕೆ ತಕ್ಕ ಹಾಗೆ ಈತ ವರ್ತನೆಯನ್ನು ಮಾಡ್ತಾನೆ. ಆಕೆ ಅಣ್ಣ ಅಂಥೇಳಿ ಕರೆದ್ರೂ ಕೂಡ ಆಕೆಯನ್ನು ಬಿಡದೆ ಆಕೆಯ ಸೀರೆಯನ್ನು ಹರಿದು ಅತ್ಯಾಚಾರ ಎಸಗಿದ್ದಾನೆ. ಅದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ ಈತ. ಏನಾದರೂ ಅಪ್ಪಿತಪ್ಪಿ ನಾನು ಮಾಡಿದಂಥ ಈ ವಿಷಯವನ್ನು ಎಲ್ಲಾದರೂ ಹೇಳಿಬಿಟ್ರೆ ನೀನು ಹೊರಗಡೆ, ನಿನ್ನ ಗಂಡನನ್ನು ಜೈಲಿಗೆ ಹಾಕಿಸ್ತೀನಿ, ನಿನ್ನ ಮಗಳಿಗೂ ಕೂಡ ಇದೇ ಗತಿ ಮಾಡಿಸ್ತೀನಿ ಅಂತ ಹೇಳ್ತಾನೆ ಪ್ರಜ್ವಲ್ ರೇವಣ್ಣ. ನಿನ್ನ ಮಗಳಿಗೂ ಕೂಡ ಇದೇ ಗತಿ ಮಾಡಿಸ್ತೀನಿ, ಏನೇ ಕೆಲಸ ಮಾಡಿದ್ರೂ ಕೂಡ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ನನಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾನು MP, ಬಾಯ್ ಬಿಟ್ಟರೆ ಸಾಯಿಸ್ಬಿಡ್ತೀನಿ ಅಂಥೇಳಿ ಬೆದರಿಕೆ ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ಅಷ್ಟೇ ಅಲ್ಲ, ಈ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ ಬಳಿಕ ಆ ಸಂತ್ರಸ್ತ ಮಹಿಳೆಯ ಮಗಳಿಗೂ ಕೂಡ ಈತ ಪೀಡಿಸ್ತಾನೆ. ಆಕೆಯ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾನೆ, ಆಕೆಯ ಇಮೇಜನ್ನು ಕೂಡ ರೆಕಾರ್ಡ್ ಮಾಡ್ತಾನೆ ತನ್ನ ಮೊಬೈಲ್ನಲ್ಲಿ. ಈ ಪ್ರಜ್ವಲ್ ರೇವಣ್ಣ ಕಾಮ ಕ್ರಿಮಿ, ಅಪ್ಪ ಮತ್ತು ಮಗ. ಇದು ಮೊದಲನೆಯ ಪ್ರಕರಣದ ಚಾರ್ಜ್ ಶೀಟು, ಮೊದಲನೆಯ ಪ್ರಕರಣದ ಚಾರ್ಜ್ ಶೀಟ್ ಇದು. ಇನ್ನೂ 3 ಕೇಸುಗಳಿದೆ. ಇನ್ನು 3 ಕೇಸ್ ಯಾವುದು ಅಂತ ಹೇಳಿದ್ರೆ, ಎರಡನೆಯ ಕೇಸು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ಎರಡನೇ FIR ಯಾವುದು ಅಂತ ಹೇಳಿದ್ರೆ, ಹಾಸನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆಗೆ 3 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳವನ್ನು ನೀಡಿದ್ದ, ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ. ಆಕೆಯ ಕೊಟ್ಟಿರುವಂತಹ ದೂರು. ಹಾಸನ ಜಿಲ್ಲಾ ಪಂಚಾಯತ್ನ JDS ಸದಸ್ಯೆ ಆಗಿದ್ದಂತಹ ಮಾಜಿ ಸದಸ್ಯೆ, ಹಾಸನ JDSನ ನಾಯಕಿಗೆ, ಪಕ್ಷದ ನಾಯಕಿಯನ್ನು ಕೂಡ ಈ ಪ್ರಜ್ವಲ್ ರೇವಣ್ಣ ಬಿಟ್ಟಿಲ್ಲ. ಮೂರನೆಯದ್ದು, ಎಗೇನ್ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಮಹಿಳೆಗೇನೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದು. ಆ ಮಹಿಳೆಯನ್ನು ಅಪಹರಣ ಮಾಡಿದ್ರು, ಮೈಸೂರಿಗೆ ತೋಟದ ಮನೆಯಲ್ಲಿ ಬಚ್ಚಿಟ್ರು. ಅದಾದ ಬಳಿಕ ಆಕೆಯನ್ನು ರೆಸ್ಕ್ಯೂ ಮಾಡಿ ಆಕೆಯ ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡಲಾಗಿದೆ. ಸೊ ಒಟ್ಟು 4 ಪ್ರಕರಣಗಳು. ಪ್ರಜ್ವಲ್ ರೇವಣ್ಣ ಎಸಗಿರುವಂತಹ ಈ ಕೃತ್ಯ ಹೇಗೆ ದೃಢಪಟ್ಟಿದೆ ಈ ಆರೋಪ ಪಟ್ಟಿಯಲ್ಲಿ, ಯಾವೆಲ್ಲ ತಂತ್ರಜ್ಞಾನವನ್ನು SIT ಪೊಲೀಸರು ಬಳಕೆ ಮಾಡ್ಕೊಂಡು, ಅದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. SIT ಪೊಲೀಸರು ಆರೋಪ ಪಟ್ಟಿಯಲ್ಲಿ ಸಲ್ಲಿಸಿರುವಂತಹ ಮಾಹಿತಿಯ ಪ್ರಕಾರ, ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆ ಈಕೆಯೇ ಮತ್ತು ಈ ಕೃತ್ಯವನ್ನು ಎಸಗಿದಂತಹ ವ್ಯಕ್ತಿ ಈತನೇ ಅಂಥೇಳಿ ಸಾಬೀತುಪಡಿಸಲಿಕ್ಕೆ SIT ಪೊಲೀಸರು ಬಳಸಿಕೊಂಡಂತಹ ಮಾಹಿತಿ ಅಥವಾ ದಾಖಲೆ ಯಾವುದು ಅಂತ ಹೇಳಿದ್ರೆ, ಅವರು ಟರ್ಕಿ ಮತ್ತು ಜಪಾನ್ನ ವಿಧಿವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಗಳು ಏನಿದ್ವು, ಆ ಪತ್ರಿಕೆಗಳಲ್ಲಿ ಕೆಲವು ಅಧ್ಯಯನ ವರದಿಗಳು ಪ್ರಕಟ ಆಗಿದ್ದವು. ಆ ಅಧ್ಯಯನ ವರದಿ ಆಧಾರದ ಮೇಲೆ ಆ ತಂತ್ರಜ್ಞಾನವನ್ನು ಬಳಸಿಕೊಂಡು, ಆ ಸೂತ್ರವನ್ನು ಬಳಸಿಕೊಂಡು, ಆ ಮಾದರಿಗಳನ್ನು ಬಳಸಿಕೊಂಡು ಮಹಿಳೆ ಈಕೆಯ ಮೇಲೆಯೇ ಈ ಕಾಮಕ್ರಿಮಿ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಅಪ್ಪ HD ರೇವಣ್ಣ ಕೃತ್ಯ ಎಸಗಿರುವಂಥದ್ದು ಅಂತೇಳಿ ದೃಢಪಡಿಸ್ತಾರೆ. ಬೆಂಗಳೂರಿನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಏನಿದೆ, ಅದರ ವೈದ್ಯರ ತಂಡ
ಕೃತ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯ ಖಾಸಗಿ ಅಂಗಾಂಗಗಳನ್ನು ಆಧರಿಸಿ ಒಂದು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಇವರ ದೇಹ ಆಕಾರ ಈ ರೀತಿ ಇರಬಹುದು, ದೇಹ ಲಕ್ಷಣ ಈ ರೀತಿ ಇರಬಹುದು ಎನ್ನುವಂಥ ಒಂದು ಸೂತ್ರವನ್ನು, ಎನ್ನುವಂಥ ಒಂದು ಐಡಿಯಾದ ಅಡಿಯಲ್ಲಿ ಈ ಆರೋಪ ಸಾಬೀತಾಗಿರುವಂಥದ್ದು ಈ ಥರ ಆ ತಂತ್ರಜ್ಞಾನವನ್ನು ಬಳಸಿಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ರೆಕಾರ್ಡ್ ಮಾಡಿರುವಂಥ ವಿಡಿಯೋ, ಕೆಲವು ವಿಡಿಯೋಗಳಲ್ಲಿ ಇದೆ ಮುಖ ಕಾಣಿಸಿದೆ, ಇಲ್ಲ ಅಂತಲ್ಲ, ಕೆಲವು ವಿಡಿಯೋಗಳಲ್ಲಿ ಸೋರಿಕೆ ಆಗಿರುವಂಥ ವಿಡಿಯೋಗಳಲ್ಲಿ ಮುಖ ಕಾಣಿಸಿದೆ, ಆದರೆ ಕೆಲವು ವಿಡಿಯೋಗಳಲ್ಲಿ ಮುಖ ಕಾಣಿಸಿಲ್ಲ. ಬಟ್ ಈತ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ, ತಾನು ಮಾಡುವ ಕೃತ್ಯವನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಸೊ ಆ ಪ್ರೈವೇಟ್ ಪಾರ್ಟ್ಸನ್ನು ಆಧರಿಸಿ ಇವರ ಬಾಡಿ ಹಿಂಗಿರ್ಬೋದು ಅಂಥೇಳಿ ಒಂದು ಫಿಸಿಕಲ್ ಚಹರೆಯನ್ನು, ದೇಹ ಚಹರೆಯನ್ನು ಸಿದ್ಧಪಡಿಸಿ ಅದಕ್ಕೆ ಬಳಸ್ಕೊಂಡಿರುವಂಥದ್ದು ಟರ್ಕಿ ಮತ್ತು ಜಪಾನ್ನಲ್ಲಿ ವಿಧಿವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಅಧ್ಯಯನದ ಏನು ತಂತ್ರಾಂಶ ಏನಿತ್ತು ಅದನ್ನು ಬಳಸಿಕೊಂಡು SIT ಪೊಲೀಸರು ತಜ್ಞ ವೈದ್ಯರ ಸಹಕಾರದೊಂದಿಗೆ ಈ ಕೇಸಿಗೆ ಬೇಕಾದಂತಹ ಸಾಕ್ಷ್ಯವನ್ನು ಸಿದ್ಧಪಡಿಸಿದ್ದಾರೆ. 150 ಮಂದಿ ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ಸಾಕ್ಷಿಗಳ ಪೈಕಿ ಮಹಿಳೆಯರು ಕೂಡ ಸೇರಿದ್ದಾರೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಅಂಶ. ಸೊ ಅಪ್ಪ ಮತ್ತು ಮಗ ಇಬ್ಬರೂ ಸೇರಿಕೊಂಡು ಮಾಡಿದಂತಹ ದುಷ್ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇನ್ನು 3 ಕೇಸ್ನ ಆರೋಪ ಪಟ್ಟಿ ಬಾಕಿ ಇದೆ. ಅದು ಇನ್ನೆಷ್ಟು ಭಯಾನಕವಾಗಿದೆಯೋ, ಅದರಲ್ಲಿ 3ನೆಯ ಪ್ರಕರಣದಲ್ಲಿ ಮನೆ ಕೆಲಸದಾಕೆ ಕೂಡ ಇದ್ದಾರೆ. ಸೊ ಅವರಿಗೆ ಇವರು ಯಾವ ರೀತಿ ಟಾರ್ಚರನ್ನು ಕೊಟ್ಟಿದ್ದಾರೋ ಅಪ್ಪ ಮಗ ಸೇರಿಕೊಂಡು, ಜೊತೆಗೆ JDSನ ನಾಯಕಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ಆಕೆಗೆ ಯಾವ ರೀತಿಯಾದಂಥ ಹಿಂಸೆಯನ್ನು ಇವರು ಕೊಟ್ಟಿರ್ಬೋದು ಎಲ್ಲವೂ ಕೂಡ ಬಯಲಾಗುತ್ತೆ. ಪಾಪದ ಕೊಡ ತುಂಬಿದೆ ಅಷ್ಟೇ, ಸಿಂಪಲ್. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಹೇಳೋದ್ರಲ್ಲ, ಪಾಪದ ಕೊಡ ತುಂಬಿದೆ. ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ್ದು ಕಂಸನ ಪಾಪದ ಕೊಡ ತುಂಬಿದ ಮೇಲೆ. ಅದೇ ರೀತಿ ಇವರು ಕಾರಣ ಏನು ಅಂತ ಹೇಳಿದ್ರೆ, ಇವ್ರದ್ದೊಂಥರ ರಿಪಬ್ಲಿಕ್ ಆಫ್ ಹೊಳೆನರಸೀಪುರ ಇದ್ದಾಗ ಇವ್ರದ್ದೇ ಒಂದು ರೀತಿಯಾದಂತಹ ಸಾಮ್ರಾಜ್ಯ, ಇವರದ್ದೇ ಆದಂತಹ ಪಾಳೆಗಾರಿಕೆ. ಇವರನ್ನು ಯಾರು ಕೇಳೋಂಗಿಲ್ಲ, ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಇವರು ಭೂಮಿ ಕಬ್ಜಾ ಮಾಡಿದ್ರು ಕೇಳೋಂಗಿಲ್ಲ, ಇವರು ಬೈದರೂ ಕೇಳೋಂಗಿಲ್ಲ, ಹೊಡೆದ್ರೂ ಕೇಳೋಂಗಿಲ್ಲ, ಇವ್ರು ಏನೇ ಮಾಡಿದ್ರು ಕೇಳೋಂಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಏನು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಕುಮಾರಸ್ವಾಮಿ ಕಣ್ಣೀರು ಆಗ್ತಲ್ಲ, ಅದೇ ಥರ ಪರಿಸ್ಥಿತಿ. ಈ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿ ಏನಾದರೂ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರು ಅಂಥೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಕಣ್ಣೀರು ಹಾಕಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು. ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಮತ್ತೆ ಮೊಸಳೆ ಕಣ್ಣೀರು ಅಳೋದು. ಈ ನಾಟಕಗಳನ್ನು ಮಾಡಿಕೊಂಡು ಬಂದೇ ಜನರ ಮೇಲೆ ದೌರ್ಜನ್ಯ ಮಾಡಿ ಅದು ಎಷ್ಟು ಜನರ ಕಣ್ಣೀರ ಶಾಪ, ಅದು ಎಷ್ಟು ಜನ ಹೆಣ್ಮಕ್ಕಳ ಕಣ್ಣೀರ ಶಾಪ ತಟ್ಟಿದೆಯೋ ಗೊತ್ತಿಲ್ಲ. ಸೊ ಅದೆಷ್ಟು ಜನ ಮಹಿಳೆಯರ ಶಾಪ, ಅದೆಷ್ಟು ಜನ ಹೆಣ್ಮಕ್ಕಳ ಕಣ್ಣೀರ ಶಾಪ ಈ ಕುಟುಂಬಕ್ಕೆ ತಟ್ಟಿರ್ಬೋದು. ಆ ಶಾಪ ಇವತ್ತು ಈ ಕುಟುಂಬವನ್ನು ಕಾಡ್ತಾ ಇರುವಂಥದ್ದು. ಕಣ್ಣೀರು ಕುಮಾರಸ್ವಾಮಿಯವರು ಹಾಕಿ ಏನು ಪ್ರಯೋಜನ ಇಲ್ಲ. ಅದೆಷ್ಟು HD ರೇವಣ್ಣ ಮತ್ತು ಅವರ ಮಗ ಮಾಡಿರುವಂಥ ಕೃತ್ಯದಿಂದ ಅದೆಷ್ಟು ಪ್ರಜಾವಾಣಿಯಲ್ಲಿ ಒಂದು ಸರಣಿ ರೂಪದಲ್ಲಿ ಒಂದು ಅಂಕಣ ಪ್ರಕಟ ಆಗಿತ್ತು. ಈ ಕೃತ್ಯಗಳೆಲ್ಲ ಬಯಲಾದ ಬಳಿಕ ಪ್ರಜಾವಾಣಿಯ ಪತ್ರಕರ್ತರು ಹೋಗಿ ಈ ಕೃತ್ಯದಲ್ಲಿ ಯಾರ ಹೆಸರು ಬಹಿರಂಗ ಆಗಿ ಯಾರು ಸಂತ್ರಸ್ತ ಮಹಿಳೆಯರಿದ್ದರು ಅವರ ಮನೆಗಳಿಗೆ ಹೋಗಿ ತೆರಳಿ ಮಾತಾಡಿಸಿದಂಥ ಸಂದರ್ಭದಲ್ಲಿ ಆ ಪತ್ರಿಕೆಯಲ್ಲಿ ಪ್ರಜಾವಾಣಿಯಲ್ಲಿ ಪ್ರಕಟವಾದಂತಹ ಸುದ್ದಿಯನ್ನು ಯಾರಾದರೂ ನೋಡಿದ್ರೆ ಈ ಕುಟುಂಬವನ್ನು ಸರ್ವತಃ ಶಾಪ ಹಾಕಿಬಿಡ್ತಾರೆ, ಸರ್ವತಃ. ಕಾರಣ ಏನು ಅಂತ ಹೇಳಿದ್ರೆ, ಇವರೇನೋ ದುಡ್ಡಿದೆ, ಇವ್ರ ಹತ್ರ ಅಧಿಕಾರ ಇದೆ, ಅಂತಸ್ತಿದೆ, ಮಾಜಿ ಪ್ರಧಾನಿಗಳ ಕುಟುಂಬದವರು ಎನ್ನುವಂತಹ ಗತ್ತು ಬೇರೆ ಇವ್ರ ಹತ್ರ ಇದೆ. ನಾವು ಸೆಂಟ್ರಲಲ್ಲಿ ನರೇಂದ್ರ ಮೋದಿಯವರ ಜೊತೆಗಿದ್ದೀವಿ, ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಎನ್ನುವಂಥ ಧಿಮಾಕು, ಸೊಕ್ಕು ಮತ್ತು ಪೊಗರಿದೆ. ಆದರೆ ಆ ಸಂತ್ರಸ್ತ ಮಹಿಳೆಯರ ಕಥೆ ಏನು, ಆ ಕುಟುಂಬಗಳ ಕಥೆ ಏನು? ಸೊ ಪಾಪದ ಕೊಡ ತುಂಬಿದೆ, ಪಾಪದ ಕೊಡ ತುಂಬಿದೆ. ಇನ್ನೂ 3 ಚಾರ್ಜ್ ಶೀಟ್ ಬರಬೇಕು. ಅದರಲ್ಲಿ ಅಪ್ಪ ಮತ್ತು ಮಗನ ಕೃತ್ಯಗಳ ವಿವರಣೆ ಅದು ಹೆಂಗಿರುತ್ತೋ, ಏನು ಮಾಡಿದವು ಎಲ್ಲವೂ ಕೂಡ ಬಯಲಾಗುತ್ತೆ.
ಕಾಲಾಯ ತಸ್ಮೈ ನಮಃ. ಸಮಯ ಬರಬೇಕು ಅಷ್ಟೇ, ಪಾಪದ ಕೊಡ ತುಂಬಿ ಪಾಪಿಗಳಿಗೆ ಶಿಕ್ಷೆ ಆಗಲಿಕ್ಕೆ. ಪರ್ಮನೆಂಟ್ ಜೈಲಲ್ಲಿರ್ಬೇಕು, ಅಪ್ಪ ಮತ್ತು ಮಗ ಪರ್ಮನೆಂಟಾಗಿ ಜೈಲಿನಲ್ಲಿರ್ಬೇಕು, ಬರಲೇಬಾರ್ದು ಹೊರಗಡೆ.